ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಇರೋಕೆ ಲಾಯಕ್ಕೆ ಇಲ್ಲ. ನಿಮಗೆ ಕ್ರಿಂಜ್ ಅಂತ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಇಂಥ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿರೋದು ನೋಡಿ, ಅಗ್ನಿ ಪರೀಕ್ಷೆ ಪಾರಾಗೋದು ಈಸಿ ಅನ್ಕೊಂಡ್ರಾ, ಆಗಲ್ಲ ಬಾಸ್ ಅಂತಂದ್ಬಿಟ್ಟು. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಇರೋದು 35 ಸೆಕೆಂಡು, ಆದ್ರೆ ಸಖತ್ತಾಗಿದೆ. ಈಗ ಅಗ್ನಿ ಪರೀಕ್ಷೆ, ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ ತಕ್ಷಣನೇ, ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಇದ್ರ ಬಗ್ಗೆ ಮಾತಾಡೋರಂತೂ ಯಾರು ಕೂಡ ಕಡಿಮೆ ಆಗೋದೇ ಇಲ್ಲ, ಜಾಸ್ತಿ ಆಗ್ತಾನೆ ಇರುತ್ತೆ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಒಟ್ಟಲ್ಲಿ ಬಿಗ್ ಬಾಸ್ ಕತೆ ಏನಿದೆ ಅದ್ರ ಕಥೆಯಲ್ಲಿ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಆದ್ರೆ ಈಗ ಬಿಟ್ಟಿರೋ ಪ್ರೋಮೋ ಝಲಕ್ ಇದೆಯಲ್ಲ, ಸಖತ್ತಾಗಿದೆ. ಮೊದಲನೇ ಪ್ರೋಮೋ ಝಲಕ್ ಬಿಟ್ಟಾಗೇನೆ ಇಲ್ಲಿ ಎಲ್ಲರೂ ಕೂಡ ಏನ್ ಮಾತಾಡಿದ್ರು, ಅಮ್ಮುಕು ಡುಮ್ಮುಕು ಮಂಜ ಇಲ್ಲಿ ಮಾಡಿದ್ದು ಸರಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು, ಮತ್ತೆ ಜಡ್ಜಸ್ ಗಳ ಬಗ್ಗೆನೂ ಕೂಡ ಕೆಲವೊಬ್ರು ಇಲ್ಲಿ ಮಾತಾಡಿದ್ರು. ಆದ್ರೆ ಈಗೇನೊಂದು ಪ್ರೋಮೋ ಬಿಟ್ಟಿದ್ದಾರೆ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಇಲ್ಲಿ ಹೇಳ್ಬೇಕು. ಆ ರೀತಿಯಾಗಿ ಇಲ್ಲಿ ಪ್ರೋಮೋ ಇದೆ ನೋಡಿ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಗಟ್ಟಿಯಾದ ಮನಸ್ಸು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಅವ್ರು ಹೇಳ್ತಾರೆ. ಹೌದು, ಗಟ್ಟಿಯಾಗಿರೋ ಮನಸ್ಸು ಬೇಕೇ ಬೇಕು. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಇದೀವಿ, ಒಂದೆರಡು ಡೈಲಾಗ್ ಕೊಡ್ತಿದ್ದ ತಕ್ಷಣ ಎಲ್ಲಾ ಕಡೆನೂ ಕೂಡ ಡೈಲಾಗು ಪಾಪ್ಯುಲರ್ ಆಗಿರ್ಬೋದು. ನೋಡಿ, ಒಂದು ಡೈಲಾಗು ಇಲ್ಲಿ ಯಾವಾಗ್ಲೂ ಕೂಡ ಪಾಪ್ಯುಲರ್ ಇಲ್ಲಿ ಇರಲ್ಲ, ಸಮಯ ತಕ್ಕಂತೆ ಬದಲಾಗ್ತಾ ಇರುತ್ತೆ, ಆಗ್ಲೇಬೇಕು. ಈಗ ಕೆಲವೊಂದು ಡೈಲಾಗ್ಗಳು ಈ ಹಿಂದೆ ಯಾವ ರೀತಿ ಇಲ್ಲಿ ಫೇಮಸ್ ಆಗಿತ್ತು, ಅದಾದ್ಮೇಲೆ ಅದನ್ನ ಮರಿತಾ ಬರ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಮೇನ್ ಆಗಿ ನಮಗ್ ನಾವೇ ಕಿಂಗು ಕ್ವೀನು ಅಂತ ಅಂದ್ಬಿಟ್ಟು ಅನ್ಕೊಂತಾರಲ್ಲ, ಅಂದ್ರೆ ನಮಗ್ ನಾವೇ ಪಂಡ್ರು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ಪ್ರೋಮೋನ ನೋಡಿದಾಗ ಗೊತ್ತಾಗ್ತಿದೆ. ಹೌದು, ಕಾಮನ್ ಪೀಪಲ್ ಅಂತ ಇಲ್ಲಿ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಯಾರ್ಯಾರಿದಾರೋ, ಸೋ ಕಾಲ್ಡ್ ಇರ್ಬೋದು, ಮತ್ತೆ ಇಲ್ಲಿ ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಅಂದ್ಬಿಟ್ಟು ಯಾರ್ಯಾರನ್ನ ಇಲ್ಲಿ ಹೇಳ್ತಾರೋ. ಆದ್ರೆ ಈ ಒಂದು ಪ್ರೋಮೋ ನೋಡಿದಾಗ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಜಡ್ಜಸ್ ಗಳಿಗೂ ಕೂಡ ಅಲ್ಲಿ ಬಂದಿರೋ ಸ್ಪರ್ಧಿಗಳು ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಅವರೇ ಡೈಲಾಗ್ ಹೇಳಿ ಅಂತ ಹೇಳಿದ್ರ, ಇಲ್ಲ ಅಂತಂದ್ರೆ ಅವರೇ ಓನ್ ಆಗಿ ಡೈಲಾಗ್ ಹೇಳಿದ್ರ, ಮತ್ತೆ ಇಲ್ಲಿ ಏನೊಂದು ಟಾಸ್ಕ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಗ್ತಲ್ಲ. ಆದ್ರೆ ವಿನಯ್ ಗೌಡ ಅವ್ರನ್ನ ಇಲ್ಲಿ ಇರಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಕಾಮನ್ ಪೀಪಲ್ ಇಲ್ಲಿ ಹೇಳಿದ್ರು. ವಿನಯ್ ಗೌಡ ಅವರ ಒಂದು ಆಕ್ಷನ್ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಆದ್ರೆ ಕಂಪ್ಲೀಟ್ ಆದ ಒಂದು ಆಕ್ಷನ್, ಆ ಕಡೆಯಿಂದ ರಿಯಾಕ್ಷನ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಆಗಸ್ಟ್ 14ನೇ ತಾರೀಕಿಂದ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ನೋಡಿ, ಅಗ್ನಿ ಪರೀಕ್ಷೆ ದಾಟೋದು ನಾಟ್ ಎಟ್ ಆಲ್ ಈಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಿಗ್ ಬಾಸ್. ಹೌದು, ಈಸಿ ಅಂತೂ ಇಲ್ಲಿ ಇರೋದೇ ಇಲ್ಲ. 4 ಜಡ್ಜ್ಗಳು ಏನಿದ್ದಾರೆ ಇಲ್ಲಿ, 4 ಜಡ್ಜ್ಗಳು ಸಿಕ್ಕಾಪಟ್ಟೆ ಕಷ್ಟವಾದ ಒಂದು ಪರೀಕ್ಷೆ, ಅದಕ್ಕೆ ಹೇಳ್ತಿರೋದು ಅಗ್ನಿ ಪರೀಕ್ಷೆ ಅಂತ ಅಂದ್ಬಿಟ್ಟು. ಇಲ್ಲಿ ವಿನಯ್ ಗೌಡ ಅವರು ನೀವು ಇಲ್ಲಿರಕ್ಕೆ ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಕಾಮನ್ ಪೀಪಲ್ ಹೇಳಿರೋದು ಇಲ್ಲಿ ಕಾಣಿಸ್ತದೆ. ಅಂದ್ರೆ ಅವ್ರು ಯಾಕೆ ಹೇಳಿದ್ರು ಅಂತಂದ್ಬಿಟ್ಟು ಇಲ್ಲಿ ಖಂಡಿತವಾಗ್ಲೂ 14ನೇ ತಾರೀಕು ಗೊತ್ತಾಗೇ ಆಗುತ್ತೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಏನಿಸ್ತು, ಏನಕ್ಕೆ ಅಂತಂದ್ರೆ ಜಡ್ಜಸ್ಗಳನ್ನ ಇಲ್ಲಿ ನಾವು ಜಡ್ಜ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಅವ್ರನ್ನ ಜಡ್ಜ್ ಆಗಿ ಕುಂದಿರ್ಸಿದ್ದಾರೆ ಅಂತಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದೇ ಇರುತ್ತೆ. 4 ಜನ ಜಡ್ಜಸ್ಗಳು ಏನಿದ್ದಾರೆ, ಸಂಗೀತ ಶೃಂಗೇರಿ ಅವರು ಕೂಡ ಇಲ್ಲಿ ಟಾಸ್ಕ್ ಕೊಡ್ಬೋದು, ಮತ್ತೆ ಇಲ್ಲಿ ಶ್ರುತಿ ಅವರು ಕೂಡ ಅಷ್ಟೇ, ಚಂದನ್ ಶೆಟ್ಟಿ ಅವರು ಕೂಡ ಅಷ್ಟೇ, ವಿನಯ್ ಗೌಡ ಅವರು ಕೂಡ ಅಷ್ಟೇ. ಆದ್ರೆ ಇಲ್ಲಿರಕ್ಕೆ ವಿನಯ್ ಗೌಡ ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಮನ್ ಪೀಪಲ್ ಹೇಳಿದ್ರು. ಅಂದ್ರೆ ಕಾಮನ್ ಪೀಪಲ್ ವಿನಯ್ ಗೌಡ ಅವ್ರನ್ನ ಅವಮಾನ ಮಾಡ್ದಂಗೆ ಆಯ್ತಾ? ಈ ಹಿಂದಿನ ಪ್ರೋಮೋದಲ್ಲಿ ಏನಪ್ಪಾ ಆಗಿತ್ತು ಅಂತಂದ್ರೆ, ಕಾಮನ್ ಪೀಪಲ್ ಗಳನ್ನ ಇಲ್ಲಿ ಕರ್ಸಿದೀರಾ, ಆದ್ರೆ ಅವರಿಗೆ ಮೆಣಸಿನ್ಕಾಯಿ ಜ್ಯೂಸ್ ಕುಡಿ ಅಥವಾ ಹಾಗಲಕಾಯಿ ಜ್ಯೂಸ್ ಕುಡಿ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಗಿನ್ನಿಸ್ ರೆಕಾರ್ಡ್ ಏನಿದೆ ಅದನ್ನ ಹರಿದಾಕ್ಬಿಡಿ ಅಂತ ಹೇಳ್ಬಿಟ್ಟು ಕಾಮನ್ ಪೀಪಲ್ಗೆ ಅವಮಾನ ಮಾಡ್ಬಿಟ್ರಲ್ವಾ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಜಡ್ಜಸ್ಗಳಿಗೆ ಇಲ್ಲಿ ಕಾಮನ್ ಪೀಪಲ್ ಅವಮಾನ ಮಾಡಿರೋ ರೀತಿ ಇಲ್ಲಿ ಕಾಣ್ತದೆ. ನೋಡೋಣ, ಇದೇನಾದ್ರೂ ಒಂದು ಟಾಸ್ಕ್ ಆಗಿತ್ತಾ? ಈಗ 4 ಜನ ಜಡ್ಜಸ್ಗಳು ಏನಿದಾರೋ ಇದರಲ್ಲಿ ನಿಮ್ಗೆ ಯಾರು ಇಷ್ಟ ಮತ್ತೆ ಯಾರು ಇಷ್ಟ ಇಲ್ಲ, ಒಬ್ಬೊಬ್ಬರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಅಂತ ಅಂದ್ಬಿಟ್ಟು ಜಡ್ಜಸ್ಗಳೇ ಇಲ್ಲಿ ಕಾಮನ್ ಪೀಪಲ್ ನ ಏನಾದ್ರು ಕೇಳಿದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ಆದ್ರೆ ಅದಾದ್ಮೇಲೆ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂತ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಇಂಥ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಗಂಗಕ್ಕ, ರೀಲ್ಸ್ ಗಂಗಕ್ಕ ಯಾರು ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆದ್ರೆ ಕೆಲವೊಬ್ಬರು ಮಾತಾಡ್ಬೇಕಾದ್ರೆ ಸ್ವಲ್ಪ ಏರು ಧ್ವನಿಯಲ್ಲಿ ಇಲ್ಲಿ ಮಾತಾಡ್ತಾರೆ. ಈ ಒಂದು ರೀಲ್ಸ್ಗಳು, ಈ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ಹರಿದಾಡುತ್ತೋ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ರೀಲ್ ಇಷ್ಟ ಆಗ್ಲೇಬೇಕು ಅಂತ ರೂಲ್ಸ್ ಕೂಡ ಇಲ್ಲಿ ಏನೂ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ,
ಗಂಗಕ್ಕ ಅವರು ಇಲ್ಲ ನಾನು ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೆ ಇವ್ರದ್ದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ಗಳು ಆಗಿದೆ. ಅದಕ್ಕೆ ಇಲ್ಲಿ ಬೈದರೋರು ಕೂಡ ಇಲ್ಲಿ ಇದ್ದಾರೆ, ಮತ್ತೆ ಇಲ್ಲಿ ಹೊಗಳಿರೋರು ಕೂಡ ಇಲ್ಲಿ ಇದ್ದಾರೆ. ಅವ್ರ ರೀಲ್ಸ್ ಇಷ್ಟ ಆಯ್ತು ಅಂದ್ರೆ ಹೊಗಳ್ತಾರೆ, ಇಷ್ಟ ಆಗಿಲ್ಲ ಅಂತಂದ್ರೆ ಇಲ್ಲಿ ತೆಗಳ್ತಾರೆ, ಅಂದ್ರೆ ಬೈತಾರೆ. ಆದ್ರೆ ಈಗ ಸ್ಟೇಜ್ ಮೇಲೆ ಬಂದಾಗ ಇಲ್ಲಿ ಜಡ್ಜಸ್ಗಳನ್ನ ಇಂಪ್ರೆಸ್ ಮಾಡಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಇಲ್ಲಿ ಮಾತಾಡ್ತಾರೆ. ನೋಡಿ, ಕಾಮನ್ ಪೀಪಲ್ ಬಂದ್ಬಿಟ್ಟು ಇಲ್ಲಿ ವಿನಯ್ ಗೌಡ ಅವ್ರನ್ನ ನೀವು ಜಡ್ಜ್ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ರು. ಇಲ್ಲಿ ಗಂಗಕ್ಕ ಅವ್ರನ್ನ ಇಲ್ಲಿ ಸಂಗೀತಾ ಶೃಂಗೇರಿ ಅವರು ಇಲ್ಲ ನಿಮ್ಮಂತವ್ರನ್ನ ನಾವಿಲ್ಲಿ ನೋಡಕ್ಕೆ ಇಷ್ಟಪಡಲ್ಲ, ಅಂದ್ರೆ ಈಗ ಅರ್ಚಾಡೋದು ಕಿರ್ಚಾಡೋದೇ ಒಂದು ಕಂಟೆಂಟ್ ಅಂತ ಕೂಡ ಇಲ್ಲಿ ಕೇಳಿದ್ರು. ಹೌದು, ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಅರ್ಚಾಡೋದು ಕಿರ್ಚಾಡೋದೇ ಒಂದು ಕಂಟೆಂಟ್ ಅಂತ ಇಲ್ಲಿ ಅನಿಸ್ಕೊಳ್ಳಲ್ಲ. ಮೇನ್ ಆಗಿ ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಹೌದು, ಎಲ್ಲರಿಗೂ ಕೂಡ ಅರ್ಚಾಡೋದು ಕಿರ್ಚಾಡೋದು ಇಷ್ಟ ಆಗಲ್ಲ. ಅದೇ ರೀತಿ ಇಲ್ಲಿ ಸಂಗೀತಾ ಶೃಂಗೇರಿಯವ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ. ಅದಕ್ಕೆ ಇಲ್ಲಿ ಸೆಕೆಂಡ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇಲ್ಲಿ ಫೇಮಸ್ ಆಗಿದ್ದಾರೆ, ಅಂದ್ರೆ ಸೋ ಕಾಲ್ಡ್ ಅಂತ ಹೇಳ್ತಾರಲ್ಲ. ಮತ್ತೆ ಇಲ್ಲಿ ಕಾಮನ್ ಆಗು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇಲ್ಲಿ ಇದ್ದಾರೆ, ಎಷ್ಟೋ ಜನ ಇಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಗಂಗಕ್ಕ ಅವ್ರು ಬಂದ್ಬಿಟ್ಟು ಇಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೋಮೋದಲ್ಲಿ ಒಂದು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವರು ಕೆಳಗಡೆ ಸ್ಟೇಜ್ ಮೇಲೆಲ್ಲ ಬಿದ್ದಿ ಒದ್ದಾಡೋದು, ಮತ್ತೆ ಇಲ್ಲಿ ನಿರಂಜನ್ ಅವ್ರ ಕಾಲ ಹತ್ರ ಇಲ್ಲಿ ಹೋಗೋದೆಲ್ಲ ಇಲ್ಲಿ ತೋರಿಸಿದರೆ ಸ್ವಲ್ಪ. ಆದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಸುಮಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇಲ್ಲಿ ರಿಜೆಕ್ಟ್ ಆಗಿರೋಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲ ನಾನು ಮನೆಯೊಳಗಡೆ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಜಲಕ್ ತೋರ್ಸಕ್ ಹೋಗೋ ಅಥವಾ ಏನೋ ಒಂದು ಮಾತಾಡಕ್ ಹೋಗ್ಬಿಟ್ಟು ಇಲ್ಲಿ ಮೈನಸ್ ಅಂತೂ ಆಗೇ ಆಗಿರುತ್ತೆ. ಅದಕ್ಕೆ ಇಲ್ಲಿ ರಿಜೆಕ್ಟ್ ಆಗಿರೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಆದ್ರೆ ಅವರು ರಿಜೆಕ್ಟ್ ಆಗಿ ಹೊರಗಡೆ ಹೋಗಿರೋದನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಅದು ಮನೆ ಒಳಗಡೆ ಹೋದ್ರ ಅಥವಾ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದಾನೇ ಹೊರಗಡೆ ಹೋದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ಹೌದು, ಯಾವಾಗ್ಲೂ ಕೂಡ ನಾವು ಕಂಟೆಂಟ್ ಮಾಡ್ತಾ ಇದೀವಿ ಅಂತ ಅಂದಿದ ತಕ್ಷಣ ನಮ್ಮ ಕಂಟೆಂಟ್ ಇಲ್ಲಿ ಸಖತ್ತು ಸೂಪರ್ ಡೂಪರ್ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಇರಬೇಕು. ಆದ್ರೆ ಒಂದು ಕಂಟೆಂಟ್ ಎಲ್ರಿಗೂ ಕೂಡ ಇಲ್ಲಿ ರೀಚ್ ಆಗ್ಬೇಕು ಅಂತಂದ್ರೆ ಈಗ ಒಂದು ಕಂಟೆಂಟ್ ನ ಇಷ್ಟಪಡೋ ವರ್ಗ ಅಂದ್ರೆ ಒಂದೊಂದು ಕಂಟೆಂಟ್ ನ ಇಲ್ಲಿ ಒಬ್ಬೊಬ್ರು ಇಲ್ಲಿ ಇಷ್ಟಪಡ್ತಾರೆ. ಒಂದೇ ಕಂಟೆಂಟ್ ನ ಎಲ್ಲರೂ ಕೂಡ ಇಷ್ಟ ಪಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲ. ಮತ್ತೆ ಇಲ್ಲಿ ನೋಡಿ, ಜೋಕ್ಸ್ ಅಂದ್ರೆ ಆ ಒಂದು ಕಂಟೆಂಟ್ ನ ನೋಡೋಕೆ ಬೇರೆಯವರು ಇರ್ತಾರೆ, ಮತ್ತೆ ಅರ್ಚಾಡೋದು ಕಿರ್ಚಾಡೋದು ಈ ರೀತಿಯಾಗಿ ಕಂಟೆಂಟ್ ನ ನೋಡೋಕೆ ಇಲ್ಲಿ ಸ್ವಲ್ಪ ಜನ ವರ್ಗ ಇರ್ತಾರೆ. ಅಂದ್ರೆ ಯಾವುದಕ್ಕೂ ಇಲ್ಲಿ ಮೈನಸ್ ಆಗಿ ಇಲ್ಲಿ ಹೇಳ್ತಾರ, ಅಂದ್ರೆ ಅವ್ರವ್ರಿಗೆ ಯಾವ್ಯಾವ ತರ ಇಲ್ಲಿ ಇಷ್ಟ ಆಗುತ್ತೆ ಆ ತರ ಇಲ್ಲಿ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಜಡ್ಜಸ್ಗಳು ಮೇನ್ ಆಗಿ ಇಂಪ್ರೆಸ್ ಆಗ್ಲೇಬೇಕು. ಅಷ್ಟು ಈಸಿಯಾಗಿ ಅಗ್ನಿ ಪರೀಕ್ಷೆನ ಇಲ್ಲಿ ಗೆಲ್ಲೋಕಾಗಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಎಂಟ್ರಿ ಕೊಡೋಕೆ ಆಗಲ್ಲ. ಅದರಲ್ಲೂ ಕೂಡ ಕಾಮನ್ ಪೀಪಲ್ ನ ಕರ್ಸ್ಬಿಟ್ಟು ಅವಮಾನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಮೊದಲನೇ ಪ್ರೊಮೋ ಯಾರು ಸೆಲೆಕ್ಟ್ ಆಗಿದ್ದಾರೆ 60 ಜನ ಈಗ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂತ ಅಂದಿದ ತಕ್ಷಣ ಕಾಮನ್ ಪೀಪಲ್ಗೆ ಅವಮಾನ ಮಾಡಿದ್ದೀರಾ, ಏನಪ್ಪ ಇವೆಲ್ಲ ಒಂದು ಟಾಸ್ಕ್ ಅಂತ ಇಲ್ಲಿ ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ದೀರಾ. ಅಂದ್ರೆ ಸುಮಾರು ಜನ ಅಂದ್ರೆ ಇಲ್ಲಿ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ ಕೂಡ, ಪಾಸಿಟಿವ್ ನೆಗೆಟಿವ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈಗ ಕಾಮನ್ ಪೀಪಲ್ ಬಂದ್ಬಿಟ್ಟು ಜಡ್ಜ್ ಆಗಕ್ಕೆ ವಿನಯ್ ಗೌಡ ಅವರು ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರಿಗೆ ಅರ್ಹತೆನೇ ಇಲ್ಲ ಅಂತ ಅಂದ್ಬಿಟ್ಟು ಸಮಥಿಂಗ್ ವರ್ಡ್ ಇಲ್ಲಿ ಯೂಸ್ ಮಾಡ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆದ್ರೆ ಪ್ರೋಮೋ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಇಲ್ಲಿ ಹೇಳ್ಬೋದು. 60 ಜನ ಏನಿದಾರೋ ಇದರಲ್ಲೂ ಕೂಡ ಫಿಲ್ಟರ್ ಆಗಿ ಸ್ವಲ್ಪ ಜನನೇ ಇಲ್ಲಿ ಸೆಲೆಕ್ಟ್ ಆಗೋದು. ಆದ್ರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಕ್ವಶನ್ ಮಾರ್ಕು ಹಾಗೆ ಇದ್ದೇ ಇರುತ್ತೆ. ನೋಡಿ, ಮೇನ್ ಆಗಿ ಈಗ ರೀಲ್ಸ್ ಗಂಗಕ್ಕ ಅವ್ರದ್ದು ಇವಾಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ನೀವು ಅನ್ಕೊಳ್ಬಹುದು ಹೇಗಪ್ಪ ಇವ್ರ ವಿಡಿಯೋ ಇಲ್ಲಿ ವೈರಲ್ ಆಗುತ್ತೆ ಅಂತ ಬಿಟ್ಟು, ಅವ್ರದ್ದು ಎಷ್ಟೊಂದು ವಿಡಿಯೋ ವೈರಲ್ ಆಗಿದೆ, ಈ ವಿಡಿಯೋ ಯಾಕಪ್ಪ ವೈರಲ್ ಆಗುತ್ತೆ ಅಂತಂದ್ರೆ ಮೇನ್ ಕಾರಣ ಅವ್ರು ಅಷ್ಟೊಂದು ಕೇಳ್ಕೊಂಡ್ರು ಕೂಡ ಇಲ್ಲಿ ಜಡ್ಜಸ್ಗಳು ರಿಜೆಕ್ಟ್ ಮಾಡ್ಬಿಟ್ರಲ್ಲ, ಸಂಗೀತಾ ಶೃಂಗೇರಿ ಅವರು ಈ ರೀತಿಯಾಗಿ ಹೇಳ್ಬಿಟ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಮೇನ್ ಆಗಿ ಎಲ್ರಿಗೂ ಕೂಡ ಅನ್ಸುತ್ತೆ. ಆದ್ರೆ ನೋಡಿ, ಕಂಪ್ಲೀಟ್ ಆಗಿ 35 ಸೆಕೆಂಡ್ ಏನಿದೆ ಈ ಒಂದು ಪ್ರೋಮೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ ಯಾರಿಗೂ ಕೂಡ ಗೊತ್ತಿರಲ್ಲ. ಅಲ್ಲಿ ಹೋಗಿ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಅವ್ರು ಸೆಲೆಕ್ಟ್ ಆಗಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಇಲ್ಲಿ ಎಲ್ಲರೂ ಕೂಡ ಕ್ವಶನ್ ನ ಕೇಳಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಅಂದಿದ ತಕ್ಷಣ ಸ್ವಲ್ಪ ಅವ್ರಿಗೆ ಮಾತಾಡ್ಬೇಕಂತಂದ್ರೆ ಯಾವ ರೀತಿ ಮಾತಾಡಬೇಕು, ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು, ಯಾವೊಂದು ಡೈಲಾಗ್ ಇಲ್ಲಿ ಹೊಡೆದ್ರೆ ಪಂಚ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚೂರು ಇಲ್ಲಿ ಅವ್ರಿಗೆ ಹಿಂಟ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಅವ್ರ ಈ ತರ ಕೇಳಿದಾಗ ಈ ರೀತಿ ಹೇಳ್ಬೋದು ಅಂತ ಅಂದ್ಬಿಟ್ಟು. ಆದ್ರೆ ಯಾವ್ಯಾವ ಪ್ರಶ್ನೆಗೆ ಇಲ್ಲಿ ಅವರು ಯಾವ್ಯಾವ ಉತ್ತರ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೇಕಾಗುತ್ತೆ. ಪ್ರೋಮೋದಲ್ಲಿ ಇರೋ ಪ್ರಕಾರ ಫಸ್ಟ್ ಪ್ರೋಮೋ ಇಲ್ಲಿ 60 ಜನ ಇದ್ದಾರೆ ಅಂತ ಅಂದ್ಬಿಟ್ಟು ತೋರಿಸಿದ ತಕ್ಷಣನೇ ಈಗ ಅಮುಕು ಡುಮುಕು ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಏನಪ್ಪ ಇವ್ನಿಗೆಲ್ಲ ಚಾನ್ಸ್ ಕೊಟ್ರ ಅಂತ ಅಂದ್ಬಿಟ್ಟು ಈಗ ರೀಲ್ಸ್ ಗಂಗಕ್ಕ ಇವ್ರನ್ನ ನೋಡಿದ ತಕ್ಷಣನೇ ಇವರು ಅರ್ಚಾಡೋದು ಕಿರ್ಚಾಡೋದು ಮಾಡಿಕ್ಕೇನೆ ಇವ್ರನ್ನ ತಗೊಂಡ್ರ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ಬೋದು. ಅವ್ರನ್ನ ಯಾಕೆ ಇಲ್ಲಿ ತಗೊಂಡ್ರು, ಯಾಕೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಗ್ನಿ ಪರೀಕ್ಷೆಯಲ್ಲಿ ಕರ್ಸಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ. ಯಾಕಂದ್ರೆ ಪ್ರೋಮೋ ಬಿಟ್ಟಿದ ತಕ್ಷಣ ಆ ಒಂದು ಪ್ರೋಮೋದಲ್ಲಿ ಏನಿದೆ 35 ಸೆಕೆಂಡ್ ಏನೊಂದು ಪ್ರೋಮೋ ಇದೆ, ಕಂಪ್ಲೀಟ್ ಆಗಿ ಇಲ್ಲಿ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಸದ್ಯ ಈಗ ಗಂಗಕ್ಕ ಅವರು ಈಗ ಅವ್ರು ಏನೇನ್ ಮಾಡ್ತಿದ್ರು ಮತ್ತೆ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಅವರೇ ಇಲ್ಲಿ
ಹೇಳ್ತಿದ್ದಾರೆ, ಯಾವುದೇ ಒಂದು ಸ್ಟೇಜ್ ಇರ್ಬೋದು, ಅಲ್ಲಿ ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಹೋದ್ಮೇಲೆ ಇಲ್ಲಿ ಗೊತ್ತಾಗುತ್ತೆ. ನಮಗೆ ನಾವೇ ಇಲ್ಲಿ ಹೇಳ್ಕೊಡೋದಲ್ಲ, ನಮ್ಮಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು ಅಂತಂದ್ರೆ ಅದು ಬೇರೆಯವರಿಂದನೇ ಇಲ್ಲಿ ಗೊತ್ತಾಗುತ್ತೆ. ಈಗ ಅವ್ರು ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಅಷ್ಟೇ, ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಅವ್ರು ಮಾತಾಡ್ತಿರೋ ಮಾತು ಜಡ್ಜಸ್ಗಳಿಗೆ ಇಲ್ಲಿ ಓಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿರೋ ಪ್ರಕಾರ ಗೊತ್ತಾಗ್ತಿದೆ. ಒಟ್ಟಲ್ಲಿ 4 ಜನ ಇಲ್ಲಿ ಚಂದನ್ ಶೆಟ್ಟಿ ಅವರು ಇರ್ಬೋದು, ಮತ್ತೆ ಇಲ್ಲಿ ವಿನಯ್ ಗೌಡ ಅವರು ಇರ್ಬೋದು, ಶ್ರುತಿ ಅವರು ಇರ್ಬೋದು, ಸಂಗೀತಾ ಶೃಂಗೇರಿ ಅವರು ಇರ್ಬೋದು. ಈಗ ಅವರು ಹಲವಾರು ಕ್ವಶನ್ಗಳನ್ನ ಇಲ್ಲಿ ಕೇಳಿದರೆ, ಟಾಸ್ಕ್ಗಳನ್ನು ಕೂಡ ಇಲ್ಲಿ ಆಡ್ತಿದ್ದಾರೆ. ಕೆಲವೊಬ್ಬರಿಗೆ ಕೆಲವೊಂದು ಇಲ್ಲಿ ಟಾಸ್ಕ್ಗಳು ಇರುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಕ್ವಶನ್ಗಳು ಇಲ್ಲಿ ಇದ್ದೇ ಇರುತ್ತೆ. ಒಂದು ಡೈಲಾಗ್ ಹೊಡೆಯೋದಿರ್ಬೋದು, ಅಥವಾ ಇಲ್ಲಿ ಗಿನ್ನಿಸ್ ರೆಕಾರ್ಡ್ ಮೊನ್ನೆ ನೋಡೋದಲ್ಲ ಅದು ಇರ್ಬೋದು. ಈಗ ರೀಲ್ಸ್ ಗಂಗಾಕ್ಕ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿದೆ ಅಂತ ಅಂದಿದ ತಕ್ಷಣ ನಾವು ಮಾಡಿದ್ದೆಲ್ಲ ಕರೆಕ್ಟು, ನಾವು ಹೇಳಿದ್ದೆಲ್ಲ ಕರೆಕ್ಟು ಅಂತ ಅಲ್ಲ. ಈ ಒಂದು ಪ್ರೋಮೋ ನೋಡಿದ್ರೆ ಎಲ್ರಿಗೂ ಕೂಡ ಹಾಗೆ ಅನ್ಸಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೋತೀನಿ. ಆದರೆ ಇಲ್ಲಿ ವಿನಯ್ ಗೌಡ ಅವರು ಜಡ್ಜ್ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಕಾಮನ್ ಪೀಪಲ್ ಹೇಳಿದ್ದಾರೆ. ನೋಡೋಣ ಇದು ಏನಕ್ಕೆ ಅವರು ಹೇಳಿದ್ರು ಈ ರೀತಿ ಅಂತ ಅಂದ್ಬಿಟ್ಟು. ಸದ್ಯ ಪ್ರೋಮೋ ಅಂತ ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಹುಟ್ಟಿಸಿದೆ, ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರು ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು? ಈಗ 4 ಜನ ಜಡ್ಜಸ್ಗಳು ಏನಿದ್ದಾರೆ ಅವರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ? ಯಾರು ಬೆಸ್ಟ್ ಆಗಿ ಇಲ್ಲಿ ಜಡ್ಜ್ ಮಾಡಬಹುದು ಅಂತ ನಿಮಗನ್ಸುತ್ತೆ? ಆಲ್ರೆಡಿ ಇವರೆಲ್ಲರೂ ಕೂಡ ನೀವು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದೀರಾ. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಏನೊಂದು ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ, ಈ ಒಂದು ಟಾಸ್ಕ್ ಇರ್ಬೋದು, ಮತ್ತೆ ಈ ಒಂದು ಮಾತುಕತೆ, ಒಂದು ಚರ್ಚೆ ಇರ್ಬೋದು, ನಿಮಗೆ ಏನ್ ಇಷ್ಟ ಆಯ್ತು? ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ 2 ಪ್ರೋಮೋ ಅದ್ರದ್ದು ರಿಲೇಟೆಡ್ ಬಿಟ್ಟಿದ್ದಾರೆ. ಈಗ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಏನಿಸ್ತು? ಜಡ್ಜ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.